ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 55:22 ವಚನ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಸಾಮ್ಸ್ 55:22. ಲೀವ್ ಯುವರ್ ಟ್ರಬಲ್ಸ್ ವಿತ್ ದ ಲಾರ್ಡ್ ಆ್ಯಂಡ್ ಹಿ ವಿಲ್ ಡಿಫೆಂಡ್ ಯು. ನನ್ನ ಪ್ರಿಯ ದೇವಜನರೇ, ಇಂದು ನಿಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಚಿಂತೆಗಳು ಕಾಡುತ್ತಾ ಇವೆಯಾ? ಕುಟುಂಬ ಜೀವಿತದಲ್ಲಿ ಚಿಂತೆಗಳು ಕಾಡುತ್ತಾ ಇವೆಯಾ? ಸಮಸ್ಯೆಗಳು ನಿನ್ನನ್ನು ಕಾಡುತ್ತಾ ಇದೆಯಾ? ನಿನ್ನ ಜೀವನ ಭಾರವಾಗಿದೆಯಾ? ತಾಳಲಾಗುತ್ತಿಲ್ಲವಾ? ಕಂಗಾಲಾಗಿ ಹೋಗಿದ್ದೀರಾ? ಹೌದು, ಇಂಥ ಒಂದು ಪರಿಸ್ಥಿತಿ ಇಂದು ಅನೇಕರ ಜೀವಿತದಲ್ಲಿ ಇದಾಗಿದೆ ಪ್ರಿಯರೇ. ಅನೇಕರು ತಮ್ಮ ಚಿಂತೆಗಳನ್ನು, ದುಃಖಗಳನ್ನು ತಾಳಲಾರದೆ ಕಂಗಾಲಾಗಿ ಹೋಗಿದ್ದಾರೆ. ಭಾರವನ್ನು ಹೊತ್ತು ಬಳಲಿ ಹೋದಂಥ ಜೀವಿತ ಅವರದಾಗಿದೆ. ಬೇಸರವಾದ ಜೀವಿತ ಅವರದಾಗಿದೆ. ಭಯದಿಂದ ಅವರು ಕೂಡಿದ್ದಾರೆ. ಯಾಕೆಂದರೆ ಅವರು ತಮ್ಮ ಭಾರವನ್ನು ತಾವೇ ಹೊತ್ತುಕೊಂಡು ಜೀವಿಸುತ್ತಾ ಇದ್ದಾರೆ. ಆದ್ದರಿಂದಲೇ ನನ್ನ ಪ್ರಿಯ ದೇವಜನರೇ, ದೇವರು ಇವತ್ತು ನಿನ್ನನ್ನು ನೋಡಿಯೇ ಈ ವಾಕ್ಯವನ್ನು ಹೇಳುತ್ತಾ ಇದ್ದಾರೆ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು ಎಂಬುದಾಗಿ. ಇಂದು ನಿಮ್ಮ ಜೀವಿತದಲ್ಲಿ ಭಾರವನ್ನು ಹೊತ್ತುಕೊಂಡು ಜೀವಿಸುತ್ತಾ ಇರುವುದರಿಂದ ಪ್ರಾರ್ಥನೆ ಕೂಡ ಮಾಡಲಿಕ್ಕೆ ಆಗುತ್ತಾ ಇಲ್ಲವಾ? ಚಿಂತೆ ನಿನ್ನನ್ನು ಕಾಡುತ್ತಾ ಇದೆಯಾ? ದೇವರು ಇಂದು ನಿನಗೆಂದು ಹೇಳುವ ಈ ವಾಕ್ಯವನ್ನು ಕೇಳಿಸಿಕೊ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಚಿಂತೆಯನ್ನು, ನಿನ್ನ ಭಾರವನ್ನು ಕರ್ತನ ಮೇಲೆ ಹಾಕು, ಕರ್ತನು ಅದನ್ನು ಹೊತ್ತು ಸಾಗಿಸುವನು. 1 ಪೇತ್ರ 5:7 ಕೂಡ ನಾವು ನೋಡ್ತೇವೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂಬುದಾಗಿ. ನಿನ್ನ ಭಾರವನ್ನ ಆತನ ಮೇಲೆ ಹಾಕು, ನೀನು ನಿಶ್ಚಿಂತನಾಗಿರೋ. ಕೀರ್ತನೆ 37:5 ಕೂಡ ವಾಕ್ಯ ಈ ರೀತಿ ನಮಗೆ ತಿಳಿಸಲ್ಪಡ್ತಾ ಇದೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ. ನಿನ್ನ ಚಿಂತೆಯನ್ನು, ನಿನ್ನ ಭಾರವನ್ನು ಯೆಹೋವನಿಗೆ ವಹಿಸಿಕೊಟ್ಟು ಯೆಹೋವನ ಮೇಲೆ ಹಾಕಿ ನೀನು ಭರವಸೆದಿಂದಿರು. ಕರ್ತನು ನನ್ನನ್ನು ಆಶೀರ್ವದಿಸುತ್ತಾನೆ, ಕರ್ತನು ನನ್ನನ್ನು ಈ ಚಿಂತೆಯಿಂದ ಬಿಡಿಸುತ್ತಾನೆ ಎಂಬುದಾಗಿ ನೀನು ಆತನಲ್ಲಿ ಭರವಸೆ ಇಡು, ನೀನು ಆತನ ಮೇಲೆ ನಂಬಿಕೆ ಇಡು. ಆಗ ದೇವರು ನಿನ್ನ ಸಹಾಯಕ್ಕೆ ಬರುತ್ತಾರೆ. ನಿನ್ನ ಚಿಂತೆಯನ್ನೆಲ್ಲ ಆತನು ಹೊತ್ತುಕೊಂಡು ನಿನ್ನನ್ನು ಉದ್ಧಾರ ಮಾಡುತ್ತಾರೆ ಪ್ರಿಯರೇ. ಚಿಂತೆ ನಿನ್ನನ್ನು ಕಾಡುವಾಗ, ರೋಗದಿಂದ ನೀನು ಬಳಲುವಾಗ, ದುಃಖದಿಂದ ನೀನಿರುವಾಗ ಯಾರ ಮುಂದೆ ಹೇಳಿಕೊಳ್ಳಲಿ ಎಂಬುದಾಗಿ ನೀನು ಒಬ್ಬ ವ್ಯಕ್ತಿಯನ್ನು ಹುಡುಕುತ್ತಾ ಇರುವುದಾದರೆ ಆ ವ್ಯಕ್ತಿ ಯಾರೂ ಇಲ್ಲ. ಆ ವ್ಯಕ್ತಿ ದೇವರೇ ಆಗಿದ್ದಾರೆ. ಆ ವ್ಯಕ್ತಿ ಯೇಸು ಸ್ವಾಮಿ ಆಗಿದ್ದಾರೆ. ಆತನ ಬಳಿ ನೀನು ಬಾ, ಆತನ ಪಾದದ ಹತ್ತಿರ ಬಂದು ನೀನು ಪ್ರಾರ್ಥನೆ ಮಾಡು. ಹೌದು, ನೀನು ದಿನವೂ ಪ್ರಾರ್ಥನೆ ಮಾಡುತ್ತಾ ಇದ್ದಿ, ನಿನಗಿರುವ ಚಿಂತೆಯನ್ನೆಲ್ಲ ಕರ್ತನ ಮುಂದೆ ಬಂದು ಹೇಳ್ತಾ ಇದ್ದಿ. ಆದರೆ ಪ್ರಾರ್ಥನೆ ಮುಗಿಸಿ ಹಿಂತಿರುಗಿ ಹೋಗುವಾಗ ಆ ಚಿಂತೆಯನ್ನು ಮತ್ತೆ ತಿರುಗಿ ನೀನು ಹೊತ್ತುಕೊಂಡು ಹೋಗುತ್ತಾ ಇದ್ದಿ. ಆದುದರಿಂದ ನಿನ್ನ ಚಿಂತೆ ಇವತ್ತು ಕಡಿಮೆಯಾಗುತ್ತಾ ಇಲ್ಲ. ನನ್ನ ಪ್ರಿಯ ದೇವಜನರೇ, ಇಂದಿನಿಂದ ನೀವು ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡುವಾಗ ಆ ಚಿಂತೆಯನ್ನೆಲ್ಲ, ಆ ಭಾರವನ್ನೆಲ್ಲ ಕರ್ತನ ಪಾದದ ಬಳಿಯಲ್ಲಿಯೇ ಇಟ್ಟು ಹೊರಟು ಹೋಗಿರಿ. ನಿಶ್ಚಿಂತರಾಗಿರ್ರಿ, ಧೈರ್ಯದಿಂದಿರ್ರಿ, ಸಮಾಧಾನದಿಂದಿರ್ರಿ, ಸಂತೋಷವಾಗಿರ್ರಿ. ಆಗ ದೇವರು ನಿನ್ನ ಚಿಂತೆಯನ್ನು ಹೋಗಲಾಡಿಸುತ್ತಾರೆ. ನಿನ್ನ ಚಿಂತಾ ಭಾರವನ್ನೆಲ್ಲ ಆತನೇ ಹೊತ್ತು ಸಾಗಿಸುವನು. ಹನ್ನಳ ಬಗ್ಗೆ ನಾವು ನೋಡ್ತೇವೆ. ಮೊದಲನೇ ಸಮುವೇಲ 1ನೇ ಅಧ್ಯಾಯದಲ್ಲಿ ಆಕೆಯ ಬಗ್ಗೆ ನಾವು ನೋಡ್ತೇವೆ. ಆಕೆಯೂ ಕೂಡ ಹೃದಯದಲ್ಲಿ ಬಹಳವಾಗಿ ನೊಂದು ಹೋಗಿದ್ದವಳಾಗಿದ್ದಳು, ಚಿಂತಿತಳಾಗಿದ್ದಳು. ಆಕೆ ತನ್ನ ದುಃಖವನ್ನು ಯಾವ ಮನುಷ್ಯರ ಮುಂದೆ ಹೇಳಿಕೊಂಡಿಲ್ಲ. ಯೆಹೋವನ ಮುಂದೆ, ಯೆಹೋವನ ಆಲಯಕ್ಕೆ ಹೋಗಿ ತನ್ನ ಹೃದಯದ ಸಾರವನ್ನೆಲ್ಲ ದೇವರ ಮುಂದೆ ಹೊಯ್ದಳು ಪ್ರಿಯರೇ. ಆಕೆ ಆ ರೀತಿ ಪ್ರಾರ್ಥನೆ ಮಾಡಿದ ಮೇಲೆ 18ನೇ ವಚನದಲ್ಲಿ ನಾವು ನೋಡ್ತೇವೆ, ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲೇ ಇಲ್ಲ ಎಂಬುದಾಗಿ. ಹೌದು, ಪ್ರಾರ್ಥನೆ ಮಾಡಿದ್ದಾಳೆ, ಇನ್ನು ಮುಂದೆ ಆಕೆ ಚಿಂತಿಸುತ್ತಾ ಇಲ್ಲ. ದೇವರಿಂದ ಆಕೆಗೆ ಇನ್ನೂ ಆಶೀರ್ವಾದ ದೊರಕಿಲ್ಲ, ಆದರೂ ಕೂಡ ಈಗಿನಿಂದಲೇ ಆಕೆ ಸಂತೋಷವಾಗಿದ್ದಾಳೆ. ತನ್ನ ದುಃಖವನ್ನೆಲ್ಲ ಮರೆತು ಹೋಗಿದ್ದಾಳೆ. ತನ್ನ ಭಾರವನ್ನೆಲ್ಲ ಕರ್ತನ ಮೇಲೆ ಹಾಕಿದ್ದಾಳೆ. ಕರ್ತನ ಪಾದದ ಬಳಿ ಇಟ್ಟು ಆಕೆ ಸಂತೋಷದಿಂದ ಹಿಂತಿರುಗಿ ಹೋಗಿದ್ದಾಳೆ. ದೇವರು ಆಕೆ ಜೀವಿತದಲ್ಲಿ ಆಶೀರ್ವಾದ ಮಾಡಿದನು. ಹೌದು ನನ್ನ ಪ್ರಿಯ ದೇವಜನರೇ, ಇದನ್ನೇ ನಾವು ಕೂಡ ಮಾಡಬೇಕಾಗಿದೆ. ನಮಗಿರುವ ಚಿಂತೆಯನ್ನೆಲ್ಲ, ನಮಗಿರೋ ಭಾರವನ್ನೆಲ್ಲ ನಾವು ಹೊತ್ತುಕೊಂಡು ಜೀವಿಸದಂತೆ ನಾವು ಕರ್ತನ ಬಳಿ ಬಂದು ಆತನ ಮೇಲೆ ಹಾಕಿ ಬಿಡಬೇಕು. ಆತನಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು
ನಾವು ನಿಶ್ಚಿಂತರಾಗಿರಬೇಕು. ಆಗ ಕರ್ತನು ನಮ್ಮನ್ನು ಉದ್ಧಾರ ಮಾಡುತ್ತಾನೆ, ನಮ್ಮ ಚಿಂತೆಯನ್ನೆಲ್ಲ ತೆಗೆದು ಹಾಕುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನಿಮ್ಮ ಚಿಂತಾಭಾರವನ್ನೆಲ್ಲ ಕರ್ತನ ಮೇಲೆ ಹಾಕು, ಆಗ ಆತನು ನಿಮ್ಮನ್ನು ಉದ್ಧಾರ ಮಾಡುವನು ಎನ್ನುವ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ದೇವ. ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಪ್ಪ. ಇವರಲ್ಲಿ ಅನೇಕರು ಚಿಂತಿತರಾಗಿದ್ದಾರೆ ಸ್ವಾಮಿ, ದುಃಖಿತರಾಗಿದ್ದಾರೆ. ಆ ಚಿಂತಾಭಾರವನ್ನು ತಾವೇ ಹೊತ್ತುಕೊಂಡು ಜೀವಿಸ್ತಾ ಇದ್ದಾರೆ ಕರ್ತನೆ. ಇಂದು ಅವರೆಲ್ಲರೂ ವಾಕ್ಯವನ್ನು ಕೇಳಿಸಿಕೊಂಡಿದ್ದಾರೆ ಸ್ವಾಮಿ. ಹೌದು ತಂದೆಯೇ, ನಾವೆಲ್ಲರೂ ಸ್ವಾಮಿ ನಮ್ಮ ಚಿಂತಾಭಾರವನ್ನೆಲ್ಲ ನಿನ್ನ ಮೇಲೆಯೇ ಹಾಕಿ ನಾವು ಜೀವಿಸುತ್ತೇವೆ ಸ್ವಾಮಿ. ನಮ್ಮ ಭಾರವನ್ನೆಲ್ಲ ನೀವು ಹೊತ್ತುಕೊಂಡು ನಮ್ಮನ್ನು ಉದ್ಧಾರ ಮಾಡ್ರಿ ಕರ್ತನೆ. ಇಂದಿನಿಂದ ಇವರಿಗಿರೋ ಭಾರವನ್ನೆಲ್ಲ ತೆಗೆದುಹಾಕು ಸ್ವಾಮಿ, ಇವರಿಗಿರೋ ದುಃಖವನ್ನೆಲ್ಲ ತೆಗೆದುಹಾಕು ಸ್ವಾಮಿ. ಸಂತೋಷದಿಂದ ಇವರು ಜೀವಿಸಲಿಕ್ಕೆ ಸಹಾಯ ಮಾಡ್ರಿ. ಜಯಭರಿತವಾದ ಜೀವಿತವನ್ನು ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.